ಇಷ್ಟೆಲ್ಲ ರೆಡಿ ಮಾಡಿಸಿ ಗಾಡಿ ಪಿಕಪ್ ಎತ್ತಿಲ್ಲ ಅಂದ್ರೆ ಹೆಂಗು ತಿಕಾ ಉರಿಯುತ್ತೆ ಅಂದ್ರೆ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಇದು ಏನ್ ಕಾಣ್ತದೆ ಇಷ್ಟು ಸ್ಪೇಸು, ಇಷ್ಟಕ್ಕೂ ಚಿನ್ನ ತುಂಬಿಸ್ಕೊಂಡ್ ಬರ್ತೀವಿ. ಫೈನಲಿ ಮನೆ. Close your eyes. Hello, darling. ಬೆಳ್ ಬೆಳಿಗ್ಗೆ ಹಿಂಗ್ ಕಾಣ್ತದೆ, ಚಿಂದಿ ಇದೆ. ಇವತ್ತಿನ ನಮ್ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ಮಾಲ್ದೂರ್ ಬಸ್ ಸ್ಟ್ಯಾಂಡ್ ಇಂದ. ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಒಂದು ಚಿನ್ನದ ಬೇಟೆ ಆಡೋಣ. ಇದು ಏನ್ ಕಾಣ್ತದೆ ಇಷ್ಟು ಸ್ಪೇಸು, ಇಷ್ಟಕ್ಕೂ ಚಿನ್ನ ತುಂಬಿಸ್ಕೊಂಡ್ ಬರ್ತೀವಿ. ನನ್ನ ಜೊತೆ ಹೊರಟಿರೋದು ಮೈಫೂಸ್ ಮಚ್ಚ. ಒಂದು ಹಾಯ್ ಹೇಳ್ಬಿಡಿ ಎಲ್ರಿಗೂ. ಲಾಸ್ಟ್ ಟೈಮು ಒಂದು ಟ್ರಿಪ್ ಇತ್ತು ರಾಣಿಜರಿಗೆ, ಎಲ್ಲ ಇವನೇ ನಮ್ಮ ಸ್ಪಾನ್ಸರ್ಶಿಪ್ ಅಲ್ಲ ಏನ್ ಮಚ್ಚ, ಆಯೋಜಕರು, ಆರ್ಗನೈಸರ್ ಮಾಡಿದ್ದ ಟ್ರಿಪ್ಪು ಆಯ್ತು. ಬಟ್ ನನ್ ಕಲ್ ಹೋಗಕ್ಕಾಗಿಲ್ಲ, ಹೆವಿ ಬೇಜಾರ ಅನ್ಕೊಡಿ. ನಮ್ದು ಗಾಡಿದ ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಕಿದ್ರೆ ಈಗ ನೋಡೋದಿಲ್ಲ, ಮಾರ್ನಿಂಗ್ ಒಂದು ಸೀನ್ ಹಾಕಿದ್ನಲ್ಲ, ಗಾಡಿ ನಿಲ್ಸಿ ಬಂದಿದ್ದು. ಅಷ್ಟೆಲ್ಲ ರೆಡಿ ಮಾಡಿಸಿ ಗಾಡಿ ಪಿಕಪ್ ಎತ್ತಿಲ್ಲ ಅಂದ್ರೆ ಹೆಂಗು ತಿಕಾ ಉರಿಯುತ್ತೆ ಅಂದ್ರೆ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ. ಸಂದೇಶಣ್ಣ ಹೇಳ್ತಾರೆ ಓವರ್ ಫ್ಲೋ ಆಗ್ತಿದೆ ನಿಂದು, ನಿನ್ ಜೆಟ್ ಪಿನ್ ತವ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ. ಇನ್ನ ಮುಡುಗರು ಓಡಿಸಿ ಮಚಾ ನಿಂದು ಕ್ಲಚ್ ರಿಲೀಫ್ ಆಗ್ತಿಲ್ಲ, ನಿನ್ ಪಿಕಪ್ ಎತ್ತಲ್ಲ, ಫಸ್ಟ್ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊ ಅಂತ ಹೇಳ್ತಿದ್ದಾರೆ. ನಂಗೆ ತಲೆ ಕೂಡ ಅರ್ಥ ಆಗ್ತಿಲ್ಲ ಏನ್ ಮಾಡೋದು ಅಂತ. ಬಟ್ ಅದಿರ್ಲಿ ಒಂದ್ ಸೈಡು. ಇವಾಗ ಹೋಗ್ತಾ ಇರೋದು ನಮ್ಮ ಚಿಕ್ಕಮಂಗ್ಳೂರಿಗೆ ಹೋಗೋಣ. ಚಿಕ್ಕಮಂಗ್ಳೂರಿಂದ ದೀಕ್ಷಿ ಸಿಗ್ತಾನೆ, ದೀಕ್ಷಿನ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಕಡೂರು ಹೋಗೋಣ. ಗಾಯ್ಸಲ್ಲಿ ಸ್ವರ್ಗ ಇದೆ ನೋಡಿ, ಇಲ್ಲಿ ಅಲ್ಲೆಲ್ಲ ಕಾಣ್ತಿದೆ ನೋಡಿ, ಅಲ್ಲಿ ಚಿಕ್ಕಮಂಗ್ಳೂರು ನೇಚರು. ಲೋ ಮಚಾ, ಇದು ನೆನ್ನೆ ಒಂದು ತಿಕಾ ಉರಿಸ್ತು ಈ ರೋಡು ಅನ್ಕೋ. ಇದು ಏನೋ ಇದು ರೋಡು ಸಾಟದ್ದು ಮೇನ್ ಆಲ್ದೂರಿ ಟೌನಿಗೆ ಬರೋ ಎಂಟ್ರಿ ಆಗೋ ರೋಡು ಕಣೋ ಇದು. ಅವ್ರಿಗೆಲ್ಲ ಹೆಂಗದ್ ಬೇಡ, ನೀವು ಒಂದ್ಸಲಿ ವಿಡಿಯೋ ನೋಡಿ. ಆಲ್ದೂರ್ ಟೌನ್ ಬಿಡ್ಬೇಕಾದ್ರೆ ಇಲ್ಲಿ ಆಲ್ದೂರ್ ಟೌನಿಗೆ ಎಂಟ್ರಿ ಆಗ್ಬೇಕಾದ್ರೆ ಈ ರೋಡು ಎಷ್ಟು ತಿಕಾ ಉರ್ಸುತ್ತೆ ಅಂದ್ರೆ, ನೆನ್ನೆ ನೈಟ್ ಯಾವ್ಯಾವ ಗುಂಡಿ ಆರಿಸಿ ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಹಂಗಿದೆ ರೋಡ್ ಇದು, ಕಿತ್ತೋಗಿದೆ ರೋಡ್ ಇದು. ಫಸ್ಟ್ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಅಷ್ಟು ಖುಷಿ ಆಗೋದು, ಇವಾಗ ಅಷ್ಟೇ ತಿಕಾ ಉರಿಯುತ್ತೆ ಈ ರೋಡ್ ಓಡಾಡ್ಬೇಕಾರೆ. ಮತ್ತೆ ನಿಜ ಕಣೋ, ಏನೋ ದೊಡ್ಡ ದೊಡ್ಡ ಗುಂಡಿ ಏನೋ ಇದು. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಇದು. ಆಲ್ದೂರ್ಲಿ ಯಾರು ನೋಡ್ತಿಲ್ಲ ಇದನ್ನೆಲ್ಲ, ಆಲ್ದೂರ್ಲಿ ಯಾರು ಹೇಳು ಇದನ್ನೆಲ್ಲ ರೆಡಿ ಮಾಡಿಸ್ಬೇಕಂದ್ರೆ ಇದನ್ನ ಹೇಳೋದವ್ರಿಗೆ ನಗರಸಭೆ ಅವರಲ್ಲ, ಅವ್ರಿಗೆ ಇದನ್ನೆಲ್ಲ ವಿಡಿಯೋ ಟ್ಯಾಗ್ ಮಾಡ್ಬೇಕು, ಚೆನ್ನಾಗಿರುತ್ತೆ. ನೋಡಿ ಹೆಂಗಿದೆ ಬರೀ ರೋಡ್, ಕಿತ್ತೋಗಿರೋ ರೋಡ್ ಇದೆಲ್ಲ. ಹೆವಿ ಗಾಡಿಗಳು ಹೋಗ್ಬಿಡ್ತವೆ. ಈ ತರ ಕಾರು ಬೈಕು ಹೋಗೋದಾದ್ರೆ ಸಮುದ್ರ, ಇಲ್ಲಿ ಈಜೊಡಿಬಹುದು ಗುಂಡಿಲಿ, ಸ್ವಿಮ್ಮಿಂಗ್ ಪೂಲ್ಗಳು ಇದೆಲ್ಲ. ಯೂಟ್ಯೂಬಲ್ಲಿ ಒಂದು ಒಳ್ಳೆ ದುಡ್ಡು ಬರೋ ಥರ ಇದ್ರೆ ಹಿಂಗೆ ಇರ್ತಾರೆ. ಯೂಟ್ಯೂಬಲ್ಲಿ ಒಂದು ದುಡ್ಡು ಬರೋ ಥರ ಇದ್ರೆ ಹಿಂಗೆ ಇರುತ್ತೆ ಅಲ್ಲ, ಬರುತ್ತೆ, ನಮಗೆ ಬರ್ತಿಲ್ಲ ಅಷ್ಟೇ. ಲೆಕ್ಕದಲ್ಲಿ ಬರ್ಬೇಕಿತ್ತು, ಬರ್ತಾ ಇತ್ತು ಲೈಟ್ ಆಗಿ ಆಗತ್. ಬರ ಒಂಚೂರು ಗಾಡಿ ಇದಕ್ಕೂ ಅಷ್ಟೇ, ದಂಡಕ್ಕೆ ಮತ್ತೊಬ್ಬರ ಸೇರ್ಪಡೆ. ಸರಿ ಬರ್ರಿ. ಮೈಸೂರು ಸುಳಿತು ಹೆಂಗೆ ಮುಂದೂರು ಕೈ ಹಾಕಳಿಸ್ತೈತ್ ನಾವು ಊರಿಗೆ ಯಾರ ಕಮ್ಮಿ ಆಯ್ತು ಅಂತ ಹೇಳಿದ್ರೆ
ಕೊಟ್ಟಿವಿ ವ್ಯವಹಾರ ಕೊಟ್ಮೇಲೆ ಕೊಡ್ಬೇಕು ಮಾತಾಡಿದ ಮಾತು ಇಲ್ಲ ಗೈಸ್. ಇವಾಗ ಕಾಯಿ ತುಂಬಿ ಲೋಡ್ ಆಗಿ ಒಂದು 150 kg ತಗೊಂಡು ಇನ್ನೊಂದು ಬಾಕಿ 150 kgಗೆ ಚಿಕ್ಕಮಂಗ್ಳೂರು APMC ಕಡೂರು APMCಗೆ ಬಂದಿದ್ದೀವಿ. 1 2 3 ಇವಾಗ ನೋಡೋ ಖಾಲಿ ಕಾಣ್ತದೆ. ಸೋಮವಾರ ಇಲ್ಲಿ ನಾರ್ಮಲ್ ಆಗಿ ಸಂತೆ ಮತ್ತೆ ಇದು ಏನಪ್ಪ ಇಲ್ಲಿ ಕಾಯಿ ಮಂಡಿ ಹಾಕ್ತಾರೆ. ಎಲ್ಲಿ ನೋಡಿದ್ರು ಕಾಯಿ ಅನ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಬರಲ್ಲ, ಇವತ್ತು ನೇನು ತಾಂಡಾಯ್ತಲ್ಲ ಕಾಯಿ. ಹಂಗೆ ಸುಮ್ಮನೆ ರೌಂಡ್ಸ್ ಹಾಕೋಣ. ಅವ್ರು ಬೇರೆ ಬರೋದು ಇನ್ನೊಂದು 20 ನಿಮಿಷ ಆಗುತ್ತೆ. ಇನ್ನು 150 kg ಕೊಡ್ತೀನಿ ಅಣ್ಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟಿಂಗು. ತಿಂಡಿ ಮಾಡಿ ಜಸ್ಟ್ ಹಿಂಗೆ ಒಂದು 2 ವಾಕು. 160 ರೂಪಾಯಿ, 160, 165 ರೂಪಾಯಿ, 170, 189, 195, 200 ರೂಪಾಯಿ, 205, 210, 215, 215 ರೂಪಾಯಿ. ಏನೋ ಮತ್ತೆ ಇದು ಹಿಂಗೆ ನಡೆಯುತ್ತೆ ಮಾರ್ಕೆಟಲ್ಲಿ. ಗೈಸ್ ನೋಡಿದ್ರ ಹಂಗೆ ಫ್ರೀ ಆಗಿದ್ದಲ್ಲ ಅಂತ ಬಂದು ನೋಡ್ಕೊಂಡು ಹೋಗಿ ಬಂದಿದ್ದು. ಭಾರಿ ಇದೆ ಮತ್ತೆ ಇದೆಲ್ಲ ಮಾರ್ಕೆಟ್. ಬನ್ನಿ ನಮ್ದು ಬೇರೆ ಕೆಲಸ ಗೈಸ್, ಇಲ್ಲಿ ಜಾಸ್ತಿ ಕೆಲಸ ಇಲ್ಲ. ಇಲ್ಲಿ ಕೂಗ್ತಿದ್ರಲ್ಲ ಅಂತ ನೋಡಕ್ ಹೋಗಿದ್ದು ಅಷ್ಟೇ. ಹೆಂಗ್ ಕೂಗ್ತಾರಲ್ಲ ಅವ್ರದ್ದು. ನಾ ಅಮ್ಮಿಗೆ ಹಂಗಿಲ್ಲ ಕೂಗಲ್ಲ. ತೆಂಗಿನಕಾಯಿ ಯಾರು ನೋಡಲ್ಲ ಅಲ್ಲ ಅವ್ರು ನೋಡು. ಮಾರ್ಕೆಟ್ ಅಲ್ಲಿ ಹೆಂಗ್ ಕೂಗ್ತಾರೆ ಗೈಸ್. ಅವರು ತಂದು ಹಾಕೊಂಡಿರ್ತಾರೆ ರೈತರು. ಕರೆಕ್ಟಾಗಿ ಸೈಜು ಮತ್ತೆ ಸೈಜ್ ನೋಡಲ್ಲ, ಕ್ವಾಲಿಟಿ ನೋಡ್ತಾರಲ್ಲ. ಕ್ವಾಲಿಟಿ ನೋಡಿ ಸೈಜ್ ಕೂಗ್ತಾ ಇರ್ತಾರೆ. ಪಕ್ಕ ಆ ಕಡೆ ಈ ಕಡೆ ತಗೊಳಕ್ ಬೇಜಾನ್ ಜನ. ಫೈನಲ್ ಮಾಡ್ತಾರೆ, ತಂದು ಹೋಗ್ತಾ ಇರ್ತಾರೆ. ರೈಟ್ ಸೆಟ್ ಮಾಡೋದು. ನೀವು ಚೆನ್ನಾಗಿ ತುಂಬ್ತಾ ಇರ್ತೀರಾ. ನಾನು ಇವನಿಗೆ ಹೇಳೋದು ಕಾಯಿ ತುಂಬೇಕಾರೆ ಬಾರ ತುಂಬಾ ಅಂದ್ರೆ ಇವನ್ ತುಂಬಲ್ಲ, ನಿಂತ್ಕೊಂಡು ನೋಡಿರ್ತಾನೆ. ಇವನ್ ಓನರ್ ನಿಂತ್ಕೊಂಡು ನೋಡೋದು. ನಾನ್ ಮಾತ್ರ ತುಂಬ್ಕೊಂಡು ಸಾಯ್ಬೇಕಲ್ಲಿ. ಗಾಯ್ಸ್ ಈಗ ಒಂದಿಷ್ಟು ಕಾಯಿ ಇದೆ, ಕಾಣ್ತಿಲ್ಲ. ಎಲ್ಲ ಒಟ್ಟಿದೀವಿ. ನಮ್ಮ ಆಳು ಮೂಡು ಅಪ್ಪರು ಹೆಲ್ಮೆಟ್ ಎಲ್ಲ ಹಾಕಿದ್ವಿ, ಅದಕ್ಕೆ ಕಾಯಿ ಕಾಣ್ತಿಲ್ಲ. ಮನೆ ಹತ್ರ ಇಳಿಸ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ಡೈರೆಕ್ಟ್ ಏನಿದ್ರು ಶಿಫ್ಟ್ ಅಲ್ಲಂಪುರ, ಚಿಕ್ಕಮಂಗ್ಳೂರು. ಇಲ್ಲಿಂದ ಬಿಟ್ಟಿದ್ವೋ ಬೆಳಿಗ್ಗೆ, ಅಲ್ಲಿಗೆ ವಾಪಸ್. ಸಖತ್ ಇಲ್ಲಿಂದ ಮಸ್ತಾಗಿದೆ. ಆ ಬೆಟ್ಟ ಫುಲ್ ಕ್ಲಿಯರ್ ಆಗ್ಬೇಕಣ, ಇನ್ನೂ ಸಕ್ಕದಾಗತ್ತೆ. ಫೈನಲಿ ಮನೆ. ಇವಾಗ ಕಾಯಿ ಇಳಿಸ್ಬೇಕು. ಕಾಯಿ ಇಳಿಸಿ ಮನೆ ಒಳಗೆ ಹಾಕೋಣ. ಆಮೇಲೆ ತೋರಿಸ್ತೀನಿ ಹೆಂಗಿದೆ ಎಷ್ಟಿದೆ ಅಂತ. A few moments later. Guys, ಅಲ್ಲಿ ಕಾಯಿ ಇಳಿಸಿದ್ದು ವಿಡಿಯೋ ಮಾಡಿಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಮೈಫೂಸ್ ಏನದು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಇದೊಂದು ಗಾಡಿ ವಾಶ್ ಮಾಡಿಸಿ ಇವಾಗ ಹೋಗ್ತಾ ಇರೋದು ನಮ್ಮ ಮಾಲ್ದೂರ್ ಕಡೆ ಹೋಗ್ತಿದೀವಿ. ಮ್ಯಾಟ್ರ್ ಏನು ಅಂದ್ರೆ ಗಾಡಿ ಕಲಿಬೇಕು ಗಾಯ್ಸ್. ನಾನು ಒಂಚೂರು ಅದಕ್ಕೆ ಮಚ್ಚ ಹೇಳ್ಕೊಡ್ತೀನಿ ಅಂದೇನೆ. ನೋಡೋಣ, ಇವತ್ತು ಫಸ್ಟ್ ಡೇ. ಇವತ್ತು ಕೈ ಇಲ್ಲಿ ಇಡ್ಲಾ, ಅದ್ ಯಾಕೆ ಸಾಮಾನ್ ಅಡಿಗೆ ಅಲ್ಲಿಗೆ ಹೋಗ್ತಾ ಇದ್ರು ಗೊತ್ತಾಗೋದು. ನಾನು ಆದಷ್ಟು ಏನಿಲ್ಲ, ತರಡ್ಗರಿಗೆ ಹಾಕಿದೀರ ಅಣ್ಣ. ಏರಲ್ಲಿ ಇದ್ದಿದ್ದಕ್ಕೆ ಮಿಸ್ಟೇಕ್ ಆರೋದು ನಂದಲ್ಲ, ತಪ್ಪು. ಹಿಂದೆ ತಪ್ಪು, ನೀನೇ ಗೇರ್ ಆಗ್ದವನು. ನೋಟ್ ಮಾಡ್ದ ನೋಡು. ಏನ್ ಕಲಿತೀನಿ ದಬಾಕ್ತೀನಿ ನೋಡ್ತೀನಿ. ಅವತ್ತು ಕಾರ್ಲಿ ಹಿಂಗೆಲ್ಲ ಮಲ್ಕೊಂಡು ಹೋಗೋದಲ್ಲ ಗೈಸ್. ಇಲ್ಲಿ ಚಂದ ಇದೆ. ಇವತ್ತಿನ ವಿಡಿಯೋ ನೋಡಿದ್ರೆ ಗೈಸ್ ಒಂದ್ಸಲ ಲೊಕೇಶನ್ ನೋಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಗಾಡಿ ಕಲಿಯಕ್ಕೆ ನಮ್ಮ ಹುಡುಗ ಕರ್ಕೊ ಬಂದಿರೋ ಲೊಕೇಶನ್ ನೋಡಿ. ಎಲ್ಲಾರು ಉಜ್ಜು, ಹೆಂಗಾದ್ರೂ ಮಾಡು, ಗಾಡಿ ಕಲಿ. ಲೊಕೇಶನ್ ಸಖತ್ತಾಗಿದೆ ಮಚ್ಚ ಇದು. ಆರು ಮಸ್ತಾಗಿದೆ ಪ್ಲೇಸ್ ಮಾತ್ರ. ತುಡ್ಕೂರು ನಮ್ಮ ಊರಿಂದ ಒಂದು 3 ಕಿಲೋಮೀಟ್ರು. ಇದರಲ್ಲಿ ಆಮೇಲೆ ಒಂದು ಶೋ ಇದೆ ಗೈಸ್, ಡ್ರಿಫ್ಟ್ ಹೊಡಿಯೋ ಶೋ ಇದೆ. ಇದು ಫೈನಲ್ ಎಂಡಿಂಗ್ ಸೀನಲ್ಲಿ ಬರುತ್ತೆ. ಇವನೇ ವಿಡಿಯೋ ನೋಡಿದ್ರಲ್ಲ, ಮತ್ತೆ ಗಾಡಿ ಫೋಟೋ ತೋರಿಸ್ತೀನಿ. ಬರ್ಬೇಕಾದ್ರೆ ಚೆನ್ನಾಗಿತ್ತು ನೋಡಿ. ಫುಲ್ಲು ಅಲ್ಲಿ ತೋರಿಸ್ತೀನಿ. ಬರ್ಬೇಕಾದ್ರೆ ವಾಶ್ ಮಾಡ್ಕೊಂಡ್ ಬಂದಿರೋದು ಇಷ್ಟೋ ತನಕ. ಇವಾಗ ಆಗಿರೋದು ನೋಡಿ. ಈಗೊಂದು ಡ್ರಿಫ್ಟ್ ಮಾಡೋಣ.
ಚಟ್ಪಟ್ ಬಿಡು. ಅರ್ಥ ಗಾಡಿ ಆರ್ತಿ ಇಟ್ಕೊಳ್ಳಿ ಅಂತೂ ಇದ್ರು ನಾನು ಕೆಳಗೆ ಇಳಿದು ವಿಡಿಯೋ ಮಾಡ್ತೀನಿ. ಕರೆಕ್ಟ್ ಆಗುತ್ತೆ, ಸಖತ್ತಾಗಿದೆ. ಕೆಳಗೆ ಇಳಿದು ವಿಡಿಯೋ ಮಾಡ್ತೀನಿ. ಸಿ ಕಂಟಿನ್ಯೂ ಮಾಡೋಣ. ಬಟ್ ಇವನೊಬ್ಬ ಇರೋದಕ್ಕೆ ಫ್ರೆಂಡು ಎಷ್ಟು ಹೆಲ್ಪ್ ಮಾಡ್ತೀಯನಂದ್ರೆ ಡ್ರಿಫ್ಟ್ ಈಗ ಹೊಡಿ ಮಚ್ಚ.